ಬಿಜೆಪಿ ಜೆಡಿಎಸ್ ಪಾದಯಾತ್ರೆ 6ನೇ ದಿನಕ್ಕೆ ಕಾಲಿಟ್ಟಿದೆ. 6ನೇ ದಿನವೂ ಕೂಡ ಶಾಸಕ ಅರವಿಂದ್ ಬೆಲ್ಲದವರು ಹೆಜ್ಜೆ ಆಗ್ತಾ ಇದ್ದಾರೆ. ಹಗರಣವನ್ನ ತನಿಖೆ ಮಾಡಿಸಬೇಕು, ಜೊತೆಗೆ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಅರವಿಂದ್ ಬೆಲ್ಲದವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಸಿಎಂ ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆಯಾ ಸರ್? ನಂಗೆ ಸಂಪೂರ್ಣ ವಿಶ್ವಾಸ ಇದೆ. ಸಿಎಂ ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೊಡೋದು ಬಿಟ್ಟು ಬೇರೆ ಏನೂ ದಾರಿ ಇಲ್ಲ. ಹಾಗಾಗಿ ಅವ್ರು ಕೊಡ್ತಾರೆ. ಸರ್, ನಾನು ಯಾಕೆ ರಾಜೀನಾಮೆ ಕೊಡಲಿ, ನಾನು ತಪ್ಪೇ ಮಾಡಿಲ್ಲ ಅಂತಾರೆ. ಸಿದ್ದರಾಮಯ್ಯನವ್ರ ಸ್ವಭಾವ ಮೊದಲಿಂದನೂ ಬಂಡತನದ ಸ್ವಭಾವ. ಏನು ಆಗಿದ್ರು ಕೂಡ ಏನಾಗಲಿಲ್ಲದಂಗೆ ತೋರಿಸುವಂಥ ವ್ಯಕ್ತಿತ್ವ ಅವ್ರದ್ದು. ಹಾಗಾಗಿ ಈಗ ಅವ್ರು ಏನು ಪೋಸ್ ಮಾಡ್ತಿದ್ದಾರೆ ಅದೆಲ್ಲ ಬಿಟ್ಟು ಅವರು, ಯಾಕಂದ್ರೆ ದಾಖಲೆಗಳದಾವೆ, ಆ ದಾಖಲೆಗಳು ಈಗ ಯಾರಿಗೂ ತಿರ್ಚಾಕೆ ಸಾಧ್ಯ ಆಗದಂಗೆ ಜನರ ಕೈಯಾಗ ಸಿಕ್ಬಿಟ್ಟಾವು. ಹಾಗಾಗಿ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಸರ್, ಸಿದ್ದರಾಮಯ್ಯವರು ಸಮಾವೇಶಗಳಲ್ಲಿ ಒಂದು ಮಾತು ಹೇಳ್ತಾರೆ ಸರ್, ಒಂದು ಸುಳ್ಳನ್ನು 100 ಬಾರಿ ಹೇಳಿ ಸುಳ್ಳನ್ನು ಸತ್ಯ ಮಾಡೋದಕ್ಕೆ ಬಿಜೆಪಿಯವರು ಹೊರಟಿದ್ದಾರೆ ಅಂತ. ಇದು ನಾವು ಏನು ಹೇಳೋದಿಲ್ಲ, ದಾಖಲೆಗಳಿದಾವೆ. ಆ ದಾಖಲೆಗಳನ್ನು ಸುಳ್ಳು ಅನ್ನಲಿಕ್ಕೆ ಆಗಲ್ಲ. ಅವರು ನೋಟಿಫೈ ಮಾಡಿದಂಥ ಲ್ಯಾಂಡು ಡಿನೋಟಿಫೈ ಮಾಡಿದ್ದು ಸುಳ್ಳು ಅಂತ ಹೇಳಲಿಕ್ಕಾಗಲ್ಲ. ಒಂದು ಸತ್ತೆ ಪೇಮೆಂಟ್ ಆಗದಂಥ ಲ್ಯಾಂಡಿಗೆ ಮತ್ತು ಡಿನೋಟಿಫೈ ಮಾಡಿದ್ದು ಸುಳ್ಳು ಅಂತ ಹೇಳೋಕ್ಕಾಗೋದಿಲ್ಲ. 3 ಮಂದಿ ಅವರು ಗಂಡ್ಮಕ್ಳಿದ್ದಲ್ಲಿ ಒಬ್ಬನ ಮಗನಿಂದ ಬರೆಸ್ಕೊಂಡಿದ್ದು ಸುಳ್ಳು ಅಂತ ಹೇಳಲಿಕ್ಕಾಗಲ್ಲ. ಯಾವ ಲ್ಯಾಂಡದಲ್ಲಿ ಅವರಿಗೆ 50-50 ಕೊಡೋದು ಸತ್ಯವಾದರೂ ಕೂಡ ಅದು ಒಂದು ಕ್ಷಣ ನಾವು ಒಪ್ಕೊಳ್ಳೋಣ, ಅದು ಕಾನೂನು ಐತಂತೇಳಿ. ಆ ಕಾನೂನು ಇತ್ತಂದ್ರೆ ಅದು ಇದ್ದ ಜಾಗದಲ್ಲೇ ಕೊಡಬೇಕು. 300 ಚಿಲ್ಲರ ಸೈಟ್ಗಳಲ್ಲಿ ಖಾಲಿ ಇದ್ದಾಗೂ ಕೂಡ ಬೇರೆ ಕಡೆ ವಿಜಯನಗರದಲ್ಲಿ ಇಲ್ಲಿ 3,000 ರೂಪಾಯಿ ಸ್ಕ್ವೇರ್ ಫೀಟು, ಅಲ್ಲಿ 8,000 ರೂಪಾಯಿ ಸ್ಕ್ವೇರ್ ಫೀಟು ಅಂತಲ್ಲೇ ಪ್ಲಾಟ್ಗಳನ್ನು ಅಲಾಟ್ಮೆಂಟ್ ಮಾಡಿಸ್ಕೊಂಡಿದ್ದು ಸುಳ್ಳಾಗೋದಿಲ್ಲ. ಒಂದು ಕಾನೂನು ಬಂತಂದರೆ ಯಾವಾಗಿಂದರೂ ಕಾನೂನು ಬಂದ ದಿನದಿಂದ ಅದು ಕಾನೂನು ಅಪ್ಲಿಕೇಬಲ್ ಆಗುತ್ತೆ. ಅಂಥ ಕಾನೂನನ್ನು ಸುಮಾರು 20 ವರ್ಷ ಹಿಂದೆ ತೆಗೆದುಕೊಂಡು ಹೋಗಿ ಅದನ್ನು ಅಪ್ಲಿಕೇಬಲ್ ಮಾಡ್ಕೊಂಡಿದ್ದು ಸುಳ್ಳಾಗೋದಿಲ್ಲ. ಹೀಗಾಗಿ ಇವೆಲ್ಲ ಇದ್ದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಮಾತ್ರ ಅಲ್ಲ, ಅವರು ಜೈಲ್ ಕಂಬಿ ಎಣಿಸ್ಬೇಕಾಗ್ತದೆ. ಆಪರೇಷನ್ ಮಾಡೋಕೆ ಕೊಟ್ಟರು, ಆದರೆ ಆಗಲಿಲ್ಲ, ಅದಕ್ಕಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಈಗ ಹಂಗೆ ಅದು ಇದು ಏನಾದರೂ ಹೇಳ್ತಾರೆ, ಇನ್ನೊಂದು ಸ್ವಲ್ಪ ದಿನ ಹೇಳ್ತಾರೆ, ಸಮಜಾಯಿಷಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ನಂತರ ಅನಿವಾರ್ಯವಾಗಿ ರಾಜೀನಾಮೆ ಕೊಡ್ತಾರೆ. ಅಂದರೆ ನಿಮ್ಮ ಹೋರಾಟಕ್ಕೆ ಅಂದರೆ ನ್ಯಾಯ ಸಿಗುತ್ತೆ, ಜೊತೆಗೆ ಹೋರಾಟ ಸಕ್ಸಸ್ ಆಗುತ್ತಾ ಹಾಗಾದ್ರೆ ಸರ್? 100% ಸಕ್ಸಸ್ ಆಗುತ್ತೆ. ನೀವು ನೋಡಾತ್ತೀರಿ, ಇವತ್ತು ಇಡೀ ರಾಜ್ಯದ ಜನರಿಗೆ ಗೊತ್ತಾಗೈತಿ ಸಿದ್ದರಾಮಯ್ಯನವರು ಮತ್ತು ಅವ್ರ ಕುಟುಂಬದವರು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರಂತೆ. ಯಾವ ದಲಿತರು ಹಿಂದುಳಿದವ್ರ ಹೆಸರಿನಲ್ಲಿ ಓಟ್ ತೆಗೆದುಕೊಂಡು ಬಂದಿದ್ರು, ಅದು ST ನಿಗಮದಲ್ಲಿ 100ಕ್ಕೆ 100ರಷ್ಟು ದುಡ್ಡನ್ನು ಹೊಡೆದಿದ್ದು ಈಗ ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತದೆ. ಹಾಗಾಗಿ SC ಮತ್ತು STಗಳು ಇವತ್ತು ಅವರಿಂದ ಕಾಂಗ್ರೆಸ್ ಪಕ್ಷದಿಂದ ದೂರ ಸರಿಯುವಂಥ ಪ್ರಕ್ರಿಯೆ ಆಲ್ರೆಡಿ ಶುರು ಆಗೋಗೈತೆ. ಸಿದ್ದರಾಮಯ್ಯನವರ ಮುಖವಾಡ ಕಳಚಿ ಬಿದ್ದಿದ್ದು ಈಗ ಆಗೈತೆ. ಹಾಗಾಗಿ ಇದು ಕೇವಲ ಲಾಸ್ಟಿಗೆ ಅದು ಲೈಟ್ ಉರಿಬೇಕಾದ್ರೆ ಸ್ವಲ್ಪ ಜೋರಾಗಿ ಹೋಗಬೇಕಾದ್ರೆ ಸ್ವಲ್ಪ ಜೋರಾಗಿ ಉರಿತೈತಲ್ಲ ಬಲ್ಬ್, ಹಂಗೀಗ ಸಿದ್ದರಾಮಯ್ಯನವರು ಆ ಸಮಾವೇಶ ಈ ಸಮಾವೇಶ ಮಾಡತ್ತಾರ, ಪೇಪರ್ದಾಗ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಳತ್ತಾರ, ದಿನಾನು ಸ್ಟೇಟ್ಮೆಂಟ್ ಕೊಡತ್ತಾರ. ಅದೇನಾದರೂ ಕೂಡ ಅವ್ರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗೋದು ನಿಶ್ಚಿತ. ಸರ್, ಕಡೆಯದಾಗಿ ಸರ್, ಈ BJP JDS ಕಾರ್ಯಕರ್ತರ ನಡುವೆ ಕ್ಲಾಸ್ ಶುರುವಾಗಿದೆ. ರಾತ್ರಿ ಪ್ರೀತಮ್ ಗೌಡರ ಫ್ಲೆಕ್ಸ್, ಅಂದರೆ ಅವ್ರ ಭಾವಚಿತ್ರ ಇರೋ ಫ್ಲೆಕ್ಸ್ಗೆ ಬೆಂಕಿ ಹಾಕಿದ್ದಾರೆ. ಇದು ಈ ವಿಷಯ ಅಲ್ಲ. JDS ಪ್ರೀತಮ್ ಗೌಡ್ರ ನಡುವೆ ಇರೋಂಥ ಡಿಫ್ರೆನ್ಸಸ್ ಐತಿ, ಅದು ಎಲ್ಲರಿಗೂ ಗೊತ್ತಿದ್ದೈತಿ. ಆದರೆ ಅದಕ್ಕೆ ಈ ನಮ್ಮ ಹೋರಾಟಕ್ಕೂ ಏನು ಸಂಬಂಧ ಇಲ್ಲ. ಬೆಂಕಿ ಹಚ್ಚುತ್ತಾರೆ ಸರ್, ಅದು ಎಲ್ಲೋ ಒಂದು ಕಡೆ ಬೇರೆ ರೀತಿ ತಗೋಗ್ತಾ ಇದೆಯಾ, ಇಲ್ಲಿ ಬೇರೆ ರೀತಿ ಅರ್ಥ ಪಡ್ಕೊಳ್ತಾ ಇದೆಯಾ? ಇಬ್ಬರು ಅಂದರೆ 2 ಪಕ್ಷಗಳ ನಡುವೆ ಒಗ್ಗಟ್ಟಿಲ್ಲ ಅನ್ನೋ ಸಂದೇಶ ಸಾರ್ತಾ ಇದೆಯಾ? 2 ಪಕ್ಷ ಅಲ್ಲ, ಪ್ರೀತಮ್ ಗೌಡ್ರ ನಡುವೆ ಮತ್ತು JDS ನಾಯಕರ ನಡುವೆ ಡಿಫ್ರೆನ್ಸಸ್ ಐತಿ. ಬರಲಿರೋ ದಿನದಲ್ಲಿ ಆ ಡಿಫ್ರೆನ್ಸಸ್ ಕಡಿಮೆ ಆಗ್ತೈತೆ ಅಂತ ನನಗೆ ನಂಬಿಕೆ ಐತಿ. ಟೈಮ್ ಹಿಡಿತೈತಿ, ಯಾವುದಾದ್ರೂ ಒಂದು ಸರ್ತೆ ಕಂದಕ ಬಂದ್ರೆ ಅದು ಕಂದಕ ತುಂಬ್ಕೊಳ್ಳೋಕೆ ಟೈಮ್ ಹಿಡಿತೈತಿ. ಯಾವ್ಯಾವ ಕಂದಕ ಮುಚ್ಕೊಂಡಿದ್ದಾವೆ, ಇದು ಮುಚ್ಕೊತೈತಿ. ಇದಿಷ್ಟು ಶಾಸಕ ಅರವಿಂದ್ ಬೆಲ್ಲದವರ ಮಾತು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಬಿಜೆಪಿ JDS ಪಾದಯಾತ್ರೆ 6ನೇ ದಿನಕ್ಕೆ ಕಾಲಿಟ್ಟಿದೆ. 6ನೇ ದಿನವೂ ಕೂಡ ಶಾಸಕ ಅರವಿಂದ್ ಬೆಲ್ಲದವರು ಹೆಜ್ಜೆ ಆಗ್ತಾ ಇದ್ದಾರೆ. ಹಗರಣವನ್ನು ತನಿಖೆ ಮಾಡಿಸಬೇಕು, ಜೊತೆಗೆ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಅರವಿಂದ್ ಬೆಲ್ಲದವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಸಿಎಂ ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆಯಾ ಸರ್?
ನಂಗೆ ಸಂಪೂರ್ಣ ವಿಶ್ವಾಸ ಇದೆ CM ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೊಡೋದು ಬಿಟ್ಟು ಬೇರೆ ಏನೂ ದಾರಿ ಇಲ್ಲ. ಹಾಗಾಗಿ ಅವ್ರು ಕೊಡ್ತಾರೆ. ಸರ್ ನಾನು ಯಾಕೆ ರಾಜೀನಾಮೆ ಕೊಡಲಿ, ನಾನು ತಪ್ಪೇ ಮಾಡಿಲ್ಲ ಅಂತಾರೆ. ಸಿದ್ದರಾಮಯ್ಯನವ್ರ ಸ್ವಭಾವ ಮೊದಲಿಂದನೂ ಬಂಡತನದ ಸ್ವಭಾವ. ಏನು ಆಗಿದ್ರು ಕೂಡ ಏನಾಗಲಿಲ್ದಂಗೆ ತೋರಿಸುವಂಥ ವ್ಯಕ್ತಿತ್ವ ಅವ್ರದ್ದು. ಹಾಗಾಗಿ ಈಗ ಅವ್ರು ಏನು ಪೋಸ್ ಮಾಡ್ತಿದ್ದಾರೆ ಅದೆಲ್ಲ ಬಿಟ್ಟು ಅವರು, ಯಾಕಂದ್ರೆ ದಾಖಲೆಗಳದಾವೆ, ಆ ದಾಖಲೆಗಳು ಈಗ ಯಾರಿಗೂ ತಿರ್ಚಾಕೆ ಸಾಧ್ಯ ಆಗದಂಗೆ ಜನರ ಕೈಯಾಗ ಸಿಕ್ಬಿಟ್ಟಾವು. ಹಾಗಾಗಿ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಸರ್ ಸಿದ್ದರಾಮಯ್ಯವರು ಸಮಾವೇಶಗಳಲ್ಲಿ ಒಂದು ಮಾತು ಹೇಳ್ತಾರೆ ಸರ್, ಒಂದು ಸುಳ್ಳನ್ನು 100 ಬಾರಿ ಹೇಳಿ ಸುಳ್ಳನ್ನು ಸತ್ಯ ಮಾಡೋದಕ್ಕೆ BJPಯವರು ಹೊರಟಿದ್ದಾರೆ ಅಂತ. ಇದು ನಾವು ಏನು ಹೇಳೋದಿಲ್ಲ, ದಾಖಲೆಗಳಿದಾವೆ. ಆ ದಾಖಲೆಗಳನ್ನು ಸುಳ್ಳು ಅನ್ನಲಿಕ್ಕೆ ಆಗಲ್ಲ. ಅವರು ನೋಟಿಫೈ ಮಾಡಿದಂಥ ಲ್ಯಾಂಡು ಡಿನೋಟಿಫೈ ಮಾಡಿದ್ದು ಸುಳ್ಳು ಅಂತ ಹೇಳಲಿಕ್ಕಾಗಲ್ಲ. ಒಂದು ಸತ್ತೆ ಪೇಮೆಂಟ್ ಆಗದಂಥ ಲ್ಯಾಂಡಿಗೆ ಮತ್ತು ಡಿನೋಟಿಫೈ ಮಾಡಿದ್ದು ಸುಳ್ಳು ಅಂತ ಹೇಳೋಕ್ಕಾಗೋದಿಲ್ಲ. 3 ಮಂದಿ ಅವರು ಗಂಡ್ಮಕ್ಳಿದ್ದಲ್ಲಿ ಒಬ್ಬನ ಮಗನಿಂದ ಬರೆಸ್ಕೊಂಡಿದ್ದು ಸುಳ್ಳು ಅಂತ ಹೇಳಲಿಕ್ಕಾಗಲ್ಲ. ಯಾವ ಲ್ಯಾಂಡದಲ್ಲಿ ಅವರಿಗೆ 50-50 ಕೊಡೋದು ಸತ್ಯವಾದರೂ ಕೂಡ ಅದು ಒಂದು ಕ್ಷಣ ನಾವು ಒಪ್ಕೊಳ್ಳೋಣ, ಅದು ಕಾನೂನು ಐತಂತೇಳಿ. ಆ ಕಾನೂನು ಇತ್ತಂದ್ರೆ ಅದು ಇದ್ದ ಜಾಗದಲ್ಲೇ ಕೊಡಬೇಕು. 300 ಚಿಲ್ಲರ ಸೈಟ್ಗಳಲ್ಲಿ ಖಾಲಿ ಇದ್ದಾಗೂ ಕೂಡ ಬೇರೆ ಕಡೆ ವಿಜಯನಗರದಲ್ಲಿ ಇಲ್ಲಿ 3,000 ರೂಪಾಯಿ ಸ್ಕ್ವೇರ್ ಫೀಟು, ಅಲ್ಲಿ 8,000 ರೂಪಾಯಿ ಸ್ಕ್ವೇರ್ ಫೀಟು ಅಂತಲ್ಲೇ ಪ್ಲಾಟ್ಗಳನ್ನು ಅಲಾಟ್ಮೆಂಟ್ ಮಾಡಿಸ್ಕೊಂಡಿದ್ದು ಸುಳ್ಳಾಗೋದಿಲ್ಲ. ಒಂದು ಕಾನೂನು ಬಂತಂದರೆ ಯಾವಾಗಿಂದರೂ ಕಾನೂನು ಬಂದ ದಿನದಿಂದ ಅದು ಕಾನೂನು ಅಪ್ಲಿಕೇಬಲ್ ಆಗುತ್ತೆ. ಅಂಥ ಕಾನೂನನ್ನು ಸುಮಾರು 20 ವರ್ಷ ಹಿಂದೆ ತೆಗೆದುಕೊಂಡು ಹೋಗಿ ಅದನ್ನು ಅಪ್ಲಿಕೇಬಲ್ ಮಾಡ್ಕೊಂಡಿದ್ದು ಸುಳ್ಳಾಗೋದಿಲ್ಲ. ಹೀಗಾಗಿ ಇವೆಲ್ಲ ಇದ್ದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಮಾತ್ರ ಅಲ್ಲ, ಅವರು ಜೈಲ್ ಕಂಬಿ ಎಣಿಸ್ಬೇಕಾಗ್ತದೆ. ಆಪರೇಷನ್ ಮಾಡೋಕೆ ಕೊಟ್ಟರು, ಆದರೆ ಆಗಲಿಲ್ಲ, ಅದಕ್ಕಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಈಗ ಹಂಗೆ ಅದು ಇದು ಏನಾದರೂ ಹೇಳ್ತಾರೆ, ಇನ್ನೊಂದು ಸ್ವಲ್ಪ ದಿನ ಹೇಳ್ತಾರೆ, ಸಮಜಾಯಿಷಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ನಂತರ ಅನಿವಾರ್ಯವಾಗಿ ರಾಜೀನಾಮೆ ಕೊಡ್ತಾರೆ. ಅಂದರೆ ನಿಮ್ಮ ಹೋರಾಟಕ್ಕೆ ಅಂದರೆ ನ್ಯಾಯ ಸಿಗುತ್ತೆ, ಜೊತೆಗೆ ಹೋರಾಟ ಸಕ್ಸಸ್ ಆಗುತ್ತಾ ಹಾಗಾದ್ರೆ ಸರ್? 100% ಸಕ್ಸಸ್ ಆಗುತ್ತೆ. ನೀವು ನೋಡಾತ್ತೀರಿ, ಇವತ್ತು ಇಡೀ ರಾಜ್ಯದ ಜನರಿಗೆ ಗೊತ್ತಾಗೈತಿ ಸಿದ್ದರಾಮಯ್ಯನವರು ಮತ್ತು ಅವ್ರ ಕುಟುಂಬದವರು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರಂತೆ. ಯಾವ ದಲಿತರು ಹಿಂದುಳಿದವ್ರ ಹೆಸರಿನಲ್ಲಿ ಓಟ್ ತೆಗೆದುಕೊಂಡು ಬಂದಿದ್ರು, ಅದು ST ನಿಗಮದಲ್ಲಿ 100ಕ್ಕೆ 100ರಷ್ಟು ದುಡ್ಡನ್ನು ಹೊಡೆದಿದ್ದು ಈಗ ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತದೆ. ಹಾಗಾಗಿ SC ಮತ್ತು STಗಳು ಇವತ್ತು ಅವರಿಂದ ಕಾಂಗ್ರೆಸ್ ಪಕ್ಷದಿಂದ ದೂರ ಸರಿಯುವಂಥ ಪ್ರಕ್ರಿಯೆ ಆಲ್ರೆಡಿ ಶುರು ಆಗೋಗೈತೆ. ಸಿದ್ದರಾಮಯ್ಯನವರ ಮುಖವಾಡ ಕಳಚಿ ಬಿದ್ದಿದ್ದು ಈಗ ಆಗೈತೆ. ಹಾಗಾಗಿ ಇದು ಕೇವಲ ಲಾಸ್ಟಿಗೆ ಅದು ಲೈಟ್ ಉರಿಬೇಕಾದ್ರೆ ಸ್ವಲ್ಪ ಜೋರಾಗಿ ಹೋಗಬೇಕಾದ್ರೆ ಸ್ವಲ್ಪ ಜೋರಾಗಿ ಉರಿತೈತಲ್ಲ ಬಲ್ಬ್, ಹಂಗೀಗ ಸಿದ್ದರಾಮಯ್ಯನವರು ಆ ಸಮಾವೇಶ ಈ ಸಮಾವೇಶ ಮಾಡತ್ತಾರ, ಪೇಪರ್ದಾಗ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಳತ್ತಾರ, ದಿನಾನು ಸ್ಟೇಟ್ಮೆಂಟ್ ಕೊಡತ್ತಾರ. ಅದೇನಾದರೂ ಕೂಡ ಅವ್ರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗೋದು ನಿಶ್ಚಿತ. ಸರ್ ಕಡೆಯದಾಗಿ ಸರ್, ಈ BJP JDS ಕಾರ್ಯಕರ್ತರ ನಡುವೆ ಕ್ಲಾಸ್ ಶುರುವಾಗಿದೆ. ರಾತ್ರಿ ಪ್ರೀತಮ್ ಗೌಡರ ಫ್ಲೆಕ್ಸ್ ಅಂದರೆ ಅವ್ರ ಭಾವಚಿತ್ರ ಇರುವ ಫ್ಲೆಕ್ಸ್ಗೆ ಬೆಂಕಿ ಹಾಕಿದ್ದಾರೆ. ಇದು ಈ ವಿಷಯ ಅಲ್ಲ. JDS ಪ್ರೀತಮ್ ಗೌಡ್ರ ನಡುವೆ ಇರೋಂಥ ಡಿಫ್ರೆನ್ಸಸ್ ಐತಿ, ಅದು ಎಲ್ಲರಿಗೂ ಗೊತ್ತಿದ್ದೈತಿ. ಆದರೆ ಅದಕ್ಕೆ ಈ ನಮ್ಮ ಹೋರಾಟಕ್ಕೂ ಏನು ಸಂಬಂಧ ಇಲ್ಲ. ಬೆಂಕಿ ಹಚ್ಚುತ್ತಾರೆ ಸರ್, ಅದು ಎಲ್ಲೋ ಒಂದು ಕಡೆ ಬೇರೆ ರೀತಿ ತಗೋಗ್ತಾ ಇದೆಯಾ, ಇಲ್ಲಿ ಬೇರೆ ರೀತಿ ಅರ್ಥ ಪಡ್ಕೊಳ್ತಾ ಇದೆಯಾ? ಇಬ್ಬರು ಅಂದರೆ 2 ಪಕ್ಷಗಳ ನಡುವೆ ಒಗ್ಗಟ್ಟಿಲ್ಲ ಅನ್ನೋ ಸಂದೇಶ ಸಾರ್ತಾ ಇದೆಯಾ? 2 ಪಕ್ಷ ಅಲ್ಲ, ಪ್ರೀತಮ್ ಗೌಡ್ರ ನಡುವೆ ಮತ್ತು JDS ನಾಯಕರ ನಡುವೆ ಡಿಫ್ರೆನ್ಸಸ್ ಐತಿ. ಬರಲಿರೋ ದಿನದಲ್ಲಿ ಆ ಡಿಫ್ರೆನ್ಸಸ್ ಕಡಿಮೆ ಆಗ್ತೈತೆ ಅಂತ ನನಗೆ ನಂಬಿಕೆ ಐತಿ. ಟೈಮ್ ಹಿಡಿತೈತಿ, ಯಾವುದಾದ್ರೂ ಒಂದು ಸರ್ತೆ ಕಂದಕ ಬಂದ್ರೆ ಅದು ಕಂದಕ ತುಂಬ್ಕೊಳ್ಳೋಕೆ ಟೈಮ್ ಹಿಡಿತೈತಿ. ಯಾವ್ಯಾವ ಕಂದಕ ಮುಚ್ಕೊಂಡಿದ್ದಾವೆ, ಇದು ಮುಚ್ಕೊತೈತಿ. ಇದಿಷ್ಟು ಶಾಸಕ ಅರವಿಂದ್ ಬೆಲ್ಲದವರ ಮಾತು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.